ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಡೋರ್ಗೆ ಆಟೋ ಇಂಚಸ್ನ ಯಾವ ರೀತಿ ಫಿಟ್ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ನಾವು ಡೋರ್ಗಳನ್ನ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಇಂಚಸ್ ಹಾಕ್ಬೇಕಾದ್ರೆ ಈ ಥರ ಮಾಲ್ ಪೀಸ್ ರೆಡಿ ಮಾಡ್ಕೊಂಡಿರ್ತೀವಿ. 1/4 ಇಂಚ್ಗೆ ನೋಡಿ ಅಲ್ಲಿ ಈ ಥರ ಮಾಲ್ ಪೀಸ್ ರೆಡಿ ಮಾಡ್ಕೋತು ಅಂತಂದರೆ ನಮಗೆ ಯೂಸ್ಫುಲ್ಲು. ಯಾಕಂದರೆ ಮತ್ತೆ ಡಿವೈಡ್ ಮಾಡೋಂಗಿಲ್ಲ, ಏನಿಲ್ಲ. ಸೆಂಟ್ರದ್ದು ಮಾತ್ರ ಡಿವೈಡ್ ಮಾಡ್ಕೋತೀವಿ, ಟಾಪು ಬಾಟಮು ಸೇಮ್ ಮಾಲ್ ಪೀಸಲ್ಲಿ ಹೆಂಗೆ ಮಾಡ್ತೀವಿ ಅದನ್ನೇ ಸ್ವಲ್ಪ ಕೌಂಟ್ರ್ ಮಾಡ್ಕೋತೀವಿ. ಕೌಂಟ್ರ್ ಮಾಡೋದು ತೆಗೆದುಬಿಟ್ಟು ನಮ್ಗೆ ಎಷ್ಟು ಬೇಕೋ ಡೀಪು ಅಷ್ಟಕ್ಕೆ ಡೀಪ್ ಹಾಕ್ಕೊಂಡು ಈಗ ಆಮೇಲೆ ಇಂಚಸ್ ಫಿಟ್ ಮಾಡ್ತೀವಿ. ನೋಡ್ತಾ ಇರ್ಬೋದು ನೀವು ಇಂಚಸ್ ಫಿಟ್ ಮಾಡ್ತಿರೋದನ್ನ. ಇಂಚಸಲ್ಲಿ ತುಂಬ ವೆರೈಟಿ ಇದೆ ನೋಡಿ. ಎಷ್ಟು ಡೀಪಾಗಿ ಹಾಕ್ಕೊಂಡಿದ್ದೀವಿ ನಾವು, ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಹಾಕ್ಕೊಂಡಿದ್ದೀವಿ. ಸ್ಟ್ರೈಟ್ ಪೀಸಲ್ಲಿ ಒಂದೇ ಲೆವೆಲ್ಗೆ ಬರಲಿ ಅಂತ ಈಗ ನಾವು ಸ್ಟ್ರೈಟ್ ಪೀಸ್ ಇಟ್ಕೊಂಡು ಆಮೇಲೆ ಸ್ಕ್ರೂಗಳು ಫಿಟ್ ಮಾಡ್ತೀವಿ ನೋಡಿ. ಇಂಚಸ್ಸು ಒಂದೇ ಲೆವೆಲಾಗಿ ಒಂದೇ ಸ್ಟ್ರೈಟಾಗಿ ಬರುತ್ತೆ. ಆಗ ಯಾವುದೇ ಕ್ರಾಸಾಗಿ ಹೋಗಲ್ಲ, ಏನಿಲ್ಲ. ನಾವು ಡೋರ್ನ ಆಲ್ರೆಡಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಡೈರೆಕ್ಟಾಗಿ ಇಂಚಸ್ ಹಾಕ್ತಾಯಿದ್ದೀವಿ. ಈ ಡೋರ್ ಸೆಟ್ಟಿಂಗ್ ಮಾಡೋದು ಹೆಂಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾವ ರೀತಿ ಡೋರ್ ಸೆಟ್ಟಿಂಗ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಾವು ಫಿಟ್ ಮಾಡಾದ್ಮೇಲೆ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು. ಯಾವ ರೀತಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ನೋಡಿ. ನೋಡ್ತಾ ಇರ್ಬೋದು 0 ಕ್ರ್ಯಾಕ್ ಇಂಚಸ್ನ ಯಾವ ರೀತಿ ಫಿಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈಗ ಔಟ್ಲುಕ್ ಈ ಥರ ಬಂದಿದೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.